ಕೊನೆಗೂ ಗೆದ್ದೇ ಬಿಟ್ವಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಇನ್ನು ಇದಕ್ಕಿಂತ ಇನ್ನೇನು ಬೇಕು ಹೇಳಿ. ಹೋಮ್ ಗ್ರೌಂಡಲ್ಲಿ ನಾವು ಗೆಲ್ಲೋದೇ ಇಲ್ಲ ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ನಾವು ಡಾಮಿನೇಟ್ ಮಾಡಿ ಬಿಸಾಕ್ಬಿಟ್ವಿ ಆರ್ನ. ಪಾಪ ಅನಿಸುತ್ತೆ ಆರ್ನ ನೋಡಿದ್ರೆ. ಬಟ್ ಅನ್ನೋಕ್ಕಾಗಲ್ಲ, ಯಾಕಂದರೆ ಲಾಸ್ಟ್ ಇಯರು ನಮ್ಮನ್ನು ಫೈನಲ್ಸ್ಗೂ ಹೋಗ್ದಂಗೆ ಮಾಡಿರೋದು ಇದೇ ಟೀಮು. ಇವ್ರನ್ನ ಬಡಿಯೋದು ಖುಷಿನೇ ತಂದುಕೊಟ್ಟಿದೆ. ಅದಕ್ಕಿಂತ ಖುಷಿ ಏನಪ್ಪ ಅಂತಂದರೆ ಚಿನ್ನಸ್ವಾಮಿಲಿ ನಾವು ಮ್ಯಾಚನ್ನು ಗೆದ್ದಿದ್ದೀವಿ. ಹೊರಗಡೆ ಹೋಗಿ ಗೆಲ್ತಾ ಇದ್ವಿ. ಬಟ್ ಚಿನ್ನಸ್ವಾಮಿ ಹೋಮ್ ಗ್ರೌಂಡಲ್ಲಿ ಗೆಲ್ತಾ ಇರಲಿಲ್ಲ. ಬಟ್ ಇವತ್ತು ಗೆದ್ದಿದ್ದೀವಿ. ಮ್ಯಾಚ್ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಗಂಟೆನೇ ಹೊಡೀರಿ. ನಿಮ್ಮ ಸಪೋರ್ಟ್ ಇಲ್ಲದೆ ನಾನೇನು ಮಾಡೋದಕ್ಕಾಗಲ್ಲ. ಮ್ಯಾಚು ಶುರುವಾಯಿತು ಗುರು, ಭಯನೂ ಶುರುವಾಯಿತು ಜೊತೆಗೆ. ಯಾಕಂದರೆ ರಜತ್ ಪಟಿದಾರ್ ಅವರು ಟಾಸನ್ನು ಸೋತ್ಬಿಟ್ಟಿದ್ರು ಮತ್ತೇ. ಅಂದರೆ ಚಿನ್ನಸ್ವಾಮಿಲಿ ಒಂಥರ ರೆಕಾರ್ಡ್ ಅನ್ಬೇಕು ಅವ್ರದ್ದು. 4 ಟಾಸನ್ನು ಸೋತು ಹೆಣ್ಮಕ್ಳೂ ಸೋತ್ಬಿಟ್ಟಿದ್ರು, ಅವರು ಮ್ಯಾಚನ್ನು ಸೋತ್ಬಿಟ್ಟಿದ್ರು. ಬಟ್ ಇದೂ ಆಲ್ಮೋಸ್ಟ್ ಸೋತ್ಬಿಟ್ಟಿದ್ವಿ ಗುರು. ನಮ್ಮ ಕೈಯಲ್ಲಿ ಇರಲೇ ಇಲ್ಲ ಮ್ಯಾಚ್ ಇದು. ಫಸ್ಟು ಬ್ಯಾಟಿಂಗ್ ಆಡ್ತಾ ಬಂದ್ವಿ ಅಂತಂದರೆ ಅದರ ಅರ್ಥ ನಿಮಗೆ ಗೊತ್ತಲ್ವಾ. ರಜತ್ ಪಟಿದಾರ್ ಅವರು ಟಾಸ್ ಸೋತರು. ಫಸ್ಟ್ ಬ್ಯಾಟಿಂಗಿಗೆ ಬಂದರೆ ನಮಗೆ 25% ಮಾತ್ರನೇ ಚಾನ್ಸ್ ಇರುತ್ತೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಗೆಲ್ಲೋದಕ್ಕೆ. ಅದರಲ್ಲಿ 75% ಚೇಸ್ ಯಾರು ಮಾಡ್ತಾರೆ ನೋಡಿ, ಅವರು ಗೆಲ್ತಾರೆ ಅನ್ನೋದೇ ನಮ್ಮ ಚಿನ್ನಸ್ವಾಮಿ ರೆಕಾರ್ಡು. ಅದಕ್ಕಿಂತ ನಮ್ಮ RCB ಅಂದರೆ ಬೆಂಗಳೂರು ತಂಡಕ್ಕೆ ಚಿನ್ನಸ್ವಾಮಿ ಬದ್ಧ ವೈರಿ ಇದ್ದಂಗೆ, ಅದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಆ್ಯಂಡ್ ಫಸ್ಟ್ ಬ್ಯಾಟಿಂಗ್ ನಾವು ಮಾಡಿದ್ವಿ, ಭರ್ಜರಿಯಾಗಿ ಮಾಡಿದ್ವಿ. ಅಂದರೆ ಕಳೆದ 3 ಮ್ಯಾಚ್ ನಾವೇನು ಸೋತಿದ್ವಿ ಚಿನ್ನಸ್ವಾಮಿಲಿ, ಅದು ಬ್ಯಾಟಿಂಗ್ ಫೇಲ್ಯೂರಿಂದನೇ ಸೋತಿದ್ವಿ, ಶಾರ್ಟ್ ಸೆಲೆಕ್ಷನ್ನಿಂದನೇ ಸೋತಿದ್ವಿ. ಬಟ್ ಈ ಸರಿ ನೀವು ಅಬ್ಸರ್ವ್ ಮಾಡಿದರೆ ಬ್ಯಾಟಿಂಗು ಟಾಪ್ ನಾಚ್. ಅಂದರೆ ಪ್ರತಿಯೊಬ್ಬ ಬ್ಯಾಟರ್ ಕೂಡ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಆಡಿದ್ದು. ಓಪನಿಂಗು ಫಿಲ್ ಸಾಲ್ಟ್ ಅವರು ಒಂದು 22 ಬಾಲಿಗೆ 28 ರನ್ನು 27 ರನ್ನು ಹೊಡೆದ್ರು. ಸ್ವಲ್ಪ ಸ್ಟ್ರೈಕ್ ರೇಟ್ ಕಮ್ಮಿ ಆದರೂ ಕೂಡ ನೀವು ಅಬ್ಸರ್ವ್ ಮಾಡಬೇಕಾಗಿದ್ದೇನಂತಂದರೆ, ಈ 3 ಮ್ಯಾಚ್ ನಾವೇನು ಸೋತಿದ್ವಿ ಅದಕ್ಕೇನು ಪ್ಲ್ಯಾನ್ ಮಾಡಿದ್ರು RCB, ಈ ಮ್ಯಾಚಿಗೆ ಆ ಥರ ಪ್ಲ್ಯಾನ್ ಮಾಡಿರಲೇ ಇಲ್ಲ ಗುರು. ನೀವು ಅಬ್ಸರ್ವ್ ಮಾಡಿದರೆ 10 ಓವರ್ವರೆಗೂ ಒಂದು 6 ಇಲ್ಲ. ಬರೀ ಫೋರ್ಸಲ್ಲೇ ನಾವು ರನ್ ರೇಟು ಅಂದರೆ 9+ ಪರ್ ಓವರ್ಗೆ 9+ ರನ್ ರೇಟ್ನ ತೊಗೊಂಡೋಗಿದ್ದು. ಅದರ ಅರ್ಥ ಏನಂದರೆ ಕೆಳಗಡೆನೇ ಆಡೋ ಪ್ಲ್ಯಾನ್ನ ಮಾಡಿಕೊಂಡಿತ್ತು RCB. ಅಲ್ಲೇ ಕ್ಲಿಯರ್ ಕಟ್ಟಾಗಿ ನಮಗೆ ಗೊತ್ತಾಗುತ್ತೆ. ಆಮೇಲೆ ಒಂದು 12 ಓವರ್ಸ್ 13 ಓವರ್ಸ್ ಆದಮೇಲೆ ಎಕ್ಸಲರೇಟ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿತ್ತು ಮೈಂಡ್ಸೆಟ್. ಎಲ್ಲ ಬ್ಯಾಟರ್ ಮೈಂಡ್ಸೆಟ್ಟು ಡಿಸೈಡ್ ಮಾಡ್ಕೊಂಡಿದ್ರು. ಆ್ಯಂಡ್ ಒಳಗಡೆ ಪ್ಲ್ಯಾನಿಂಗ್ ಕೂಡ ಅದೇ ಥರ ನಡೆದಿತ್ತು. ಶಾರ್ಟ್ ಸೆಲೆಕ್ಷನ್ನಲ್ಲಾಗಿರ್ಬೋದು, ಪ್ರತಿಯೊಂದು ಬಾಲನ್ನು ಯಾವ ಥರ ಹೊಡಿಬೇಕನ್ನೋ ಎಕ್ಸಿಕ್ಯೂಷನ್ ಆಗಿರ್ಬೋದು ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನಮ್ಮ DDP ಅವರ ಬ್ಯಾಟಿಂಗ್ ಬಗ್ಗೆ ನೀವು ಕಾಮೆಂಟ್ ಮಾಡಲೇಬೇಕು. ನಮ್ಮ ಲೈಫಲ್ಲಿ ನಾವು ಯಾವತ್ತೂ DDP ಈ ಥರ ಸ್ಟ್ರೈಕ್ ರೇಟಲ್ಲಿ ಆಡಿರೋದನ್ನು ನೋಡೇ ಇಲ್ಲ. ಅದು ಮೇಲೆ ನಮ್ಮ RCBಲಿ ಹೊಡೆದಿದ್ದೇ ಲಾಸ್ಟ್ ಅವ್ರನ್ನ ನೋಡಿದ್ದು ಈ ಸ್ಟ್ರೈಕ್ ರೇಟಲ್ಲಿ. ನಿಮಗೇನಾದರೂ ಆ ಮಧ್ಯದಲ್ಲಿ ಎಲ್ಲಾದ್ರೂ ಈ ರಾಜಸ್ಥಾನಿಗೆ ಲಕ್ನೋಗೆ ಆಡಿದಾಗ ಈ ಥರ ಸ್ಟ್ರೈಕ್ ರೇಟಲ್ಲಿ ಆಡಿರೋದೇನಾದರೂ ನೆನಪಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ಯಾವ ಮ್ಯಾಚ್ ಅಂತ. ಆ್ಯಂಡ್ ಈ ಮ್ಯಾಚ್ ಬಗ್ಗೆ ಹೇಳೋದಾದರೆ ನಮ್ಮ ಕಿಂಗ್ ಕೊಹ್ಲಿ ಎಂಥ ಬ್ಯಾಟಿಂಗ್ ಆಡಿದ್ದು, ಅದ್ಭುತವಾಗಿ ತಗೊಂಡೋದ್ರು. ಆ್ಯಂಡ್ ಮೇಲೆ ಹೊಡಿಲೇ ಇಲ್ಲ. ಫಸ್ಟು ಫಿಲ್ ಸಾಲ್ಟ್ ಅವ್ರು ಕ್ಯಾಚ್ ಕೊಟ್ಟಿದ್ರು, ಬಾಯಿಗೆ ಬರ್ಸಿದ್ರು, ಹಂಗೂ ಹಿಂಗೂ ಆ ಕ್ಯಾಚನ್ನ ಬಿಟ್ಟರು ರಿಯಾನ್ ಪರಾಗ್ ಅವರು. ಅದು 1 ರನ್ನಲ್ಲಿ ಇರಬೇಕಾದ್ರೆ ಕ್ಯಾಚ್ ಕೊಡ್ತಾರೆ, ಬಿಟ್ಟರು. ಆಮೇಲೆ ಏನು ಡ್ಯಾಮೇಜ್ ಮಾಡಲಿಲ್ಲ ಫಿಲ್ ಸಾಲ್ಟ್ ಅವರು RRಗೆ. ಆರಾಮಾಗೆ ಹಸರಂಗ ಅವರ ಬಾಲಿಂಗಲ್ಲಿ ಕ್ಯಾಚ್ ಕೊಟ್ಟು ಟಾಪ್ ಎಡ್ಜ್, ಅದನ್ನು ರಾಂಗ್ ಶಾರ್ಟ್ ಸೆಲೆಕ್ಷನ್ ಅಂತಲೇ ಹೇಳ್ಬೋದು. ನನ್ನ ಪ್ರಕಾರ ಸಾಲ್ಟ್ ಅವ್ರಿಗೆ ಸಿಕ್ಕಾಪಟ್ಟೆ ಕಮ್ಮಿ. ಅಂದರೆ 3 ಮ್ಯಾಚು ಫ್ಲಾಪ್ ಆಗಿದಾರಂತ. ಈ ಮ್ಯಾಚ್ ರನ್ ಹೊಡೆದಿರ್ಬೋದು, ಬಟ್ ಈ ಮ್ಯಾಚ್ ರನ್ ಹೊಡೆದ್ರೂ ಹೊಡೆದಿಲ್ದಿರೋ ಥರನೇ ಆ ಥರ ಸ್ಟ್ರೈಕ್ ರೇಟಲ್ಲಿ ರನ್ ಬಂದಿರೋದು. ಏನು ಮಾಡೋಕ್ಕಾಗಲ್ಲ. ಬಟ್ 3 ಮ್ಯಾಚಿಂದ ರನ್ ಬಂದಿಲ್ಲ. ಸ್ವಲ್ಪ ಅವರು ಎಚ್ಚೆತ್ಕೊಂಡು ನೆಕ್ಸ್ಟ್ ಮ್ಯಾಚಲ್ಲಿ ತದಕಬೇಕು DC ಮೇಲೆ. ಆ್ಯಂಡ್ ನಮ್ಮ ಕಿಂಗ್ ಕೊಹ್ಲಿ ಅವರು ಹೇಳೋದೇ ಬೇಕಾಗಿಲ್ಲ ಗುರು. ಕರೆಕ್ಟಾಗಿ ಆಲ್ರೆಡಿ 3 ಮ್ಯಾಚ್ ಎಡವ್ಬಿಟ್ಟಿದ್ದೀವಿ ಗುರು.
4ನೇ ಮ್ಯಾಚನ್ನು ಹುಚ್ಚರ ಥರ ಹುಚ್ಚುಚ್ಚು ಶಾಟ್ಗಳನ್ನ ಹೊಡ್ಕೊಂಡು ಹೋದರೆ ಆಗೋದೇ ಇಲ್ಲ ಅಂತಂತೇಳಿ ಒಳ್ಳೆ ಶಾಟ್ ಸೆಲೆಕ್ಷನ್ನು ಪ್ಲ್ಯಾನಿಂಗ್ ಆಗಿತ್ತು ಮುಂಚೆನೇ. ಆ ಥರ ಗ್ರೌಂಡ್ದು ವಿಕೆಟನ್ನೇ ಹೊಡಿತಾಯಿದ್ರು, ಅಂಡರ್ ದ ಗ್ರೌಂಡ್ ಅಂದರೆ ಮೇಲ್ಗಡೆ ಕೊಡ್ತಾನೆ ಇರಲಿಲ್ಲ. ಸೂಪರ್. ಆಮೇಲೆ ಆ ಸ್ಟ್ರೇಟ್ ಡ್ರೈವ್ ಎಲ್ಲ ನೋಡ್ತಿದ್ರಿ ಅಂತಂದ್ರೆ ಅಲ್ಲೇ ಗೊತ್ತಾಗ್ಬಿಡುತ್ತೆ, ಪ್ಲ್ಯಾನಿಂಗ್ ಕ್ಲಿಯರ್ ಕಟ್ ಆಗಿತ್ತು. ಸ್ಟ್ರೇಟ್ ಡ್ರೈವ್ಸ್ಗಳನ್ನ ಆಮೇಲೆ ನೆಲದಲ್ಲೇ ಹೊಡಿಯೋದು. 10 ಓವರ್ವರೆಗೂ ಒಂದು ಸಿಕ್ಸ್ ಇಲ್ಲ. ಅದು RCB ಟೀಮ್ ಅಂತಂದರೆ ನೀವು ಲೆಕ್ಕ ಹಾಕಿ ಎಷ್ಟು ಚೆನ್ನಾಗಿ ಆಗಿರ್ಬೋದು. DDP ಕೂಡ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್. ಅದಾದಮೇಲೆ ನಮ್ಮ ಟಿಮ್ ಡೇವಿಡ್ ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡಿದ್ರು. ಟಿಮ್ ಡೇವಿಡ್ ಲಾಸ್ಟ್ ಒಂದು 2-3 ಓವರ್ ಇರ್ಬೇಕಾದ್ರೆ ಬಂದರೆ ನಮಗೆ ಭಾಳ ಖುಷಿ. ಅವಾಗ ಸಖತ್ತಾಗಿ ರನ್ ಹೊಡೆದ್ಬಿಡ್ತಾರೆ. ಆ್ಯಂಡ್ ರಜತ್ ಪಟಿದಾರ್ ಅವರು ಕೂಡ ಒಂದೇ ರನ್ ಹೊಡೆದ್ರು. ಆಮೇಲೆ ನಮ್ಮ ಜಿತೇಶ್ ಶರ್ಮಾ ಅವರು ಕೂಡ ಒಳ್ಳೆ ಕಾಂಟ್ರಿಬ್ಯೂಷನ್ ಮಾಡಿದ್ರು. ಆ್ಯಂಡ್ ಬ್ಯಾಟಿಂಗಲ್ಲಿ ನಾವು 204 ರನ್ಸು 4 or 5 ಹೊಡೆದ್ವಿ. ಇನ್ನು RR ಅವರು 206 ರನ್ನು ಹೊಡಿಯೋದಕ್ಕೆ ಸೆಕೆಂಡ್ ಬ್ಯಾಟಿಂಗ್ ಆಡೋಕ್ಕಂತ ಬಂದರು. ಅಲ್ಲೇ ಶುರುವಾಗಿದ್ದು ನಮಗೆ ಟೆನ್ಷನ್ನು. ಈ ಓವರ್ಗೆ ಎಷ್ಟು ರನ್ ಕೊಟ್ಬಿಡ್ತಾರೋ, ಪವರ್ ಪ್ಲೇನಲ್ಲಿ ಎಷ್ಟು ರನ್ ಕೊಟ್ಬಿಡ್ತಾರೋ ಅನ್ನೋ ಒಂದು ಭಯ ಸ್ಟಾರ್ಟ್ ಆಗಿತ್ತು. ಬಟ್ ಆ ಭಯಕ್ಕಿಂತ ಇನ್ನೂ ಒಂದು ಭಯ ಎಕ್ಸ್ಟ್ರಾನೇ ಆ್ಯಡ್ ಮಾಡಿದ್ರು ಆ RR ಓಪನರ್ಸು. ಆ 14 ವರ್ಷದ ಹುಡುಗ, ಚಿಕ್ಕ ಹುಡುಗ, ಏನು ಕಣ್ಣು ಮುಚ್ಕೊಂಡು ಹೊಡಿಯೋದೇನು, ಕಣ್ಣು ಮುಚ್ಕೊಂಡು ಹೊಡೆದ್ರು ಸಿಕ್ಸ್ಗಳೇ ಹೋಗ್ತಾ ಇದ್ದಿದ್ದು. ಅದು ಭುವನೇಶ್ವರ್ಗೆಲ್ಲ ಹೊಡೆದಾಕ್ಬಿಟ್ರು ಗುರು. ಆಮೇಲೆ ಭುವನೇಶ್ವರ್ ಅವರೇ ಆ ವಿಕೆಟ್ನ ತೆಗೆದ್ರು. ಬಟ್ ಓಪನಿಂಗ್ ಜೋಡಿ ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು. ಏನು ರನ್ಸ್ ಮಾಡ್ತಾ ಇರೋದು, ಎಕ್ಸ್ಪೆಕ್ಟೆಡ್ ರನ್ಸ್ಗಿಂತ ಜಾಸ್ತಿನೇ ಮಾಡ್ತಾ ಇದ್ದಾರೆ ಅವರು. 72 ರನ್ಸ್ ಏನೋ ಮಾಡಿಬಿಟ್ರು ಪವರ್ ಪ್ಲೇನಲ್ಲಿ. ಅಂದರೆ ರಘುವಂಶಿ ಅವರ ವಿಕೆಟ್ ಹೋಗಿತ್ತು. ರಘುವಂಶಿನೋ ಸೂರ್ಯವಂಶಿನೋ ಗೊತ್ತಿಲ್ಲ ಆ ಹುಡುಗನ ಹೆಸರು, 14 ವರ್ಷದವನು. ಬಟ್ ಜೈಸ್ವಾಲ್ ಅವರು ಆಡಿದ್ದು ನೋಡಿದ್ರೆ ನೀವು 19 ಬಾಲಿಗೆ 49 ರನ್ನು. ಏನು ಮನುಷ್ಯನ ಏನು ಗುರು, ನಾಯಿಗೆ ಹೊಡೆದಂಗೆ ಹೊಡೆದ. ಅಂದರೆ ಅವ್ರ ಕಡೆ ಕ್ಲಿಯರ್ ಕಟ್ ಪ್ಲ್ಯಾನಿಂಗ್ ಇತ್ತು. ಇದು ಚಿನ್ನಸ್ವಾಮಿ ಸ್ಟೇಡಿಯಂ ಗುರು. ಸುಮ್ಮನೆ ಕಣ್ಣು ಮುಚ್ಕೊಂಡು ಬಾಲ್ನ ಕನೆಕ್ಟ್ ಮಾಡಿದ್ರೆ, ಬಾಲ್ನ ಟೈಮ್ ಮಾಡಿದ್ರೆ ಸಾಕು, ಸಿಕ್ಸ್ ಹೋಗ್ಬಿಡುತ್ತೆ ಇಲ್ಲಿ ಅಂತ. ಬಟ್ ತುಂಬಾ ಚೆನ್ನಾಗಿ ಆಡಿದ್ರು ಗುರು. ಆಲ್ಮೋಸ್ಟ್ 9 ಓವರಿಗೆ 110 ರನ್ ಏನೋ ಇತ್ತು ಅವ್ರದ್ದು. ಅಂದರೆ ಆಲ್ಮೋಸ್ಟ್ ಮ್ಯಾಚನ್ನ ಗೆದ್ದುಬಿಟ್ಟಿದ್ರು, ನಮ್ಮ ಕಡೆಯಿಂದ ಕಸ್ಕೊಂಬಿಟ್ಟಿದ್ರು ಅಂತಲೇ ಹೇಳ್ಬೋದು. ಮತ್ತೆ ಚಿನ್ನಸ್ವಾಮಿಲಿ ಸೋಲಲ್ವಾ ಅಂತ ಅಂದ್ಕೊಂಡಿದ್ವಿ. ಬಟ್ ಕಮ್ ಬ್ಯಾಕ್ ಮಾಡಿದ್ದು ನಮ್ಮ ಸ್ಪಿನ್ನರ್ಸು. ಕೃಣಾಲ್ ಪಾಂಡೆ ಅವರು ಕರೆಕ್ಟಾಗಿ, ನೀನು ಕರೆಕ್ಟಾಗಿ ಲೆಂತ್ ಬಾಲು ಮೆತ್ತಗಾಕು, ವಿಕೆಟ್ ನಿನಗೆ ಕಂಪಲ್ಸರಿ ಬಂದೇ ಬರುತ್ತೆ. ಫಸ್ಟ್ ಬಾಲೇ ವಿಕೆಟ್ ಎತ್ತಿದ್ದು ಕೃಣಾಲ್ ಪಾಂಡೆ ಅವರು. ಬೆಂಗಳೂರು ಪಿಚ್ಚಲ್ಲಿ ಯಾರಿಗೂ ಅವರು ವೈರಿಗಳಾಗಿರಲಿಲ್ಲ. ಬಟ್ ಈ ಒಂದು ಪಿಚ್ಚಲ್ಲಿ ಅದ್ಭುತವಾಗಿ ಮಾಡಿದ್ದು ಅವರೇ, ಮ್ಯಾಚ್ನ ಕಮ್ ಬ್ಯಾಕ್ ಮಾಡೋ ಥರ ಮಾಡಿದ್ದು. ಅದಾದಮೇಲೆ ಸುಯೇಶ್ ಅವರು ಕೂಡ ಒಳ್ಳೆ ಕಂಟ್ರೋಲ್ ಮಾಡಿದ್ರು. ವಿಕೆಟ್ ಇಲ್ಲ, ಬಟ್ ಕಂಟ್ರೋಲ್ ಚೆನ್ನಾಗಿ ಮಾಡಿದ್ರು. ಭುವನೇಶ್ವರ್ ಕುಮಾರ್ ಅವರು ಭಯ ಪಡಿಸ್ಬಿಟ್ರು ಗುರು. ರಿಯಾನ್ ಪರಾಗ್ ಅವರು ಚೆನ್ನಾಗಿ ಆಡ್ತಾಯಿದ್ರು. ಆಮೇಲೆ ಧ್ರುವ್ ಜುರೇಲ್ ಅವರು ತಲೆ ಕೆಟ್ಟೋಗ್ಬಿಡ್ತು ನಮಗೆ ಅವ್ರು ಆಡೋದು ನೋಡಿ. ಬಟ್ ಭುವನೇಶ್ವರ್ ಕುಮಾರ್ ಅವರು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಇಂಡಿಯನ್ ಕಂಡೀಷನ್ನಲ್ಲಿ ಹುಟ್ಟಿ ಇಂಡಿಯನ್ ಪಿಚ್ಚಸ್ಸೇ ಗೊತ್ತಿಲ್ಲ ಅಂತಂದರೆ ಹೆಂಗುರು. 22 ರನ್ ಕೊಡ್ತಾರೆ 18 ಓವರ್ನಲ್ಲಿ. ಅದೇ ಎಲ್ಲೋ ಆಸ್ಟ್ರೇಲಿಯಾದಲ್ಲಿ ಹುಟ್ಟಿರೋ ಜಾಸ್ ಹೆಸಲ್ವುಡ್ ಅವರು ಯಾವ ಥರ ಕಂಟ್ರೋಲ್ ಮಾಡ್ತಾರೆ 19th ಓವರು. ನಮ್ಮ ಭುವಿ ಅಣ್ಣಗೆ ಇಷ್ಟು ಎಕ್ಸ್ಪೀರಿಯೆನ್ಸ್ ಇದೆ. ಬೇರೆ ಟೀಮಲ್ಲಿದ್ದಾಗ ಅದ್ಭುತವಾಗಿ ಮಾಡಿದ್ದಾರೆ ಡೆತ್ತಲ್ಲಿ. ಆದರೂ ಕೂಡ 22 ರನ್ ಕನ್ಸಿಡರ್ ಮಾಡ್ತಾರೆ ಅಂತಂದರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಹೆಸಲ್ವುಡ್ ಅವರು ಮ್ಯಾಚ್ನ ಕೃಣಾಲ್ ಪಾಂಡೆ ಅವರು ಕಮ್ ಬ್ಯಾಕ್ ಮಾಡೋ ಥರ ಮಾಡಿದ್ರೆ, ಹೆಸಲ್ವುಡ್ ಅವರು ಫಿನಿಷ್ ಮಾಡೋ ಥರ ಮಾಡಿಕೊಟ್ರು. ಅಂದರೆ ಆಲ್ಮೋಸ್ಟ್ ಗೆದ್ದೇ ಬಿಟ್ವಿ ಅಂತ ಹೇಳ್ಬೋದು. ಜಿತೇಶ್ ಶರ್ಮಾ ಅಂದರೆ ಒನ್ ಆಫ್ ದ ಬೆಸ್ಟ್ ವಿಕೆಟ್ ಕೀಪರು ನಮಗೆ RCBಗೆ ಸಿಕ್ಕಿರೋದು. ಎಂಥ ಜಡ್ಜ್ಮೆಂಟ್ಗಳು ಇರುತ್ತೆ ಅಂತಂದರೆ, ಆ DRS ಕೂಡ ಪರ್ಫೆಕ್ಟಾಗಿ ತಗೊಳ್ತಾರೆ. ಅಷ್ಟು ಚೆನ್ನಾಗಿ ಥಿಂಕ್ ಮಾಡ್ತಾರೆ. ಅದ್ಭುತವಾಗಿ DRSನ ತೊಗೊಂಡಿದ್ದು. ಇಲ್ಲಾಂದರೆ ಧ್ರುವ್ ಜುರೇಲ್ ಅವರು ಮ್ಯಾಚ್ನ ನಿನ್ನೆ ಗೆಲ್ಲಿಸ್ಬಿಡ್ತಿದ್ರು ಗುರು. ನಮ್ಮ ಜಿತೇಶ್ ಶರ್ಮಾ ಅವರು ಕರೆಕ್ಟಾಗಿರೋ ಜಡ್ಜ್ಮೆಂಟ್. ಬರೀ ಒಂದಲ್ಲ, ಸುಮಾರು ಮ್ಯಾಚಸಲ್ಲಿ ಇದೇ ಥರ ಮಾಡಿದ್ದಾರೆ. ಒಂದು ಬಾಲ್ನ ಬಿಡಲ್ಲ ಗುರು ಹಿಂದೆ ಹೋಗೋದಕ್ಕೆ. ಅಂಥ ವಿಕೆಟ್ ಕೀಪರು. ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಈ ಥರ ವಿಕೆಟ್ ಕೀಪರು ಬ್ಯಾಟಿಂಗಲ್ಲಿ ಕಾಂಟ್ರಿಬ್ಯೂಷನ್ ಮಾಡ್ತಾರೆ. ಆಮೇಲೆ DRS ತೊಗೊಂಡ್ಮೇಲೆ ಮ್ಯಾಚ್ನೇ ಅದ್ಲ. ಅದಾದಮೇಲೆ ಮ್ಯಾಚೇ ಬಿದ್ದೋಯ್ತು ಅವ್ರದ್ದು. ಅದಾದಮೇಲೆ ಫುಲ್ ಕಮ್ ಬ್ಯಾಕು. ಲಾಸ್ಟ್ 12 ಬಾಲ್ 18 ರನ್, ಒಂದೇ ರನ್ ಕೊಡ್ತಾರೆ ಹೆಸಲ್ವುಡ್ ಅವರು. ಯಶ್ ದಯಾಳ್ ಅವರು ಕೂಡ ಡೆತ್ತಲ್ಲಿ ಸಖತ್ತಾಗಿ ಹಾಕಿ ಮುಗಿಸ್ತಾರೆ. ಟೋಟಲಿ ಮ್ಯಾಚ್ನ ನಾವಂತೂ ಗೆದ್ಬಿಟ್ವಿ. ಈ ಮ್ಯಾಚ್ ನೋಡಿದ ಮೇಲೆ ನಿಮಗೇನು ಅನ್ನಿಸ್ತು ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ, ಅಂದರೆ ನೆಕ್ಸ್ಟ್ ಮ್ಯಾಚಲ್ಲಿ ಅಂತ.